KCT ವಿದ್ಯಾರ್ಥಿಗಳಿಗೆ ಇನ್ನು 2 ದಿನದಲ್ಲಿ ಕೌನ್ಸ್ಲಿಂಗ್ ಅದು ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಮುಖ್ಯವಾದ ಮಾಹಿತಿ. ಹೌದು, ಈ ವಿದ್ಯಾರ್ಥಿಗಳಿಗೆ 100% ಸೀಟ್ ಅಂತೂ ಸಿಗೋದಿಲ್ಲ. ಹಾಗಿದ್ರೆ ಯಾರಿಗೆ ಸೀಟ್ ಸಿಗೋದಿಲ್ಲ ಕೌನ್ಸ್ಲಿಂಗಲ್ಲಿ? ಬನ್ನಿ, ಯಾವ ತಪ್ಪನ್ನು ಮಾಡಿದರೆ ನಿಮಗೆ ಸೀಟ್ ಸಿಗೋದಿಲ್ಲ ಅನ್ನೋದನ್ನು ನಾವು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ KCT ವಿದ್ಯಾರ್ಥಿಗಳಿಗೆ ಇನ್ನು 2 ದಿನದಲ್ಲಿ ಕೌನ್ಸ್ಲಿಂಗ್ ಆದರೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ KE ಕಡೆಯಿಂದ ಅಧಿಕೃತವಾಗಿಯೇ ಮಾಹಿತಿಯನ್ನಾದರೆ ಹೊರಡಿಸಿರತಕ್ಕಂಥದ್ದು. ಸೊ ಇದರ ನಿಟ್ಟಿನಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಸೀಟ್ ಅಂತೂ ಸಿಗೋದಿಲ್ಲ. ಆದರೆ ಈ ವಿದ್ಯಾರ್ಥಿಗಳು ಈ ಒಂದು ತಪ್ಪನ್ನು ಮಾಡಿದ್ರೆ ಮಾತ್ರ ಈ ವಿದ್ಯಾರ್ಥಿಗಳಿಗೆ ಸೀಟ್ ಅನ್ನೋದು ಸಿಗೋದಿಲ್ಲ. ಸೊ ಹಾಗಿದ್ರೆ ಯಾವ ತಪ್ಪನ್ನು ನೀವು ಮಾಡಿದ್ರೆ ನಿಮಗೆ ಸೀಟ್ ಸಿಗೋದಿಲ್ಲ KCT ಕೌನ್ಸ್ಲಿಂಗಲ್ಲಿ ಅಂತಂದರೆ, ಈಗ ನಿಮ್ಮ ಒಂದು ರ್ಯಾಂಕ್ ಬಂದುಬಿಟ್ಟು ಒಂದು 60K ಇದೆ ಅಂತ ತಿಳ್ಕೊಳ್ಳೋಣ. 60,000 ಇದೆ ನಿಮ್ಮೊಂದು ರ್ಯಾಂಕ್. ಸೊ ನೀವು ಆಪ್ಷನ್ 3 ಲಿಸ್ಟಲ್ಲಿ ಲಾಸ್ಟ್ ಇಯರ್ ಕಟ್ ಆಫನ್ನು ಚೆಕ್ಔಟ್ ಮಾಡ್ಕೊತೀರಾ, ಲಿಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀರಾ. ಅದೇ ಒಂದು ಲಿಸ್ಟಲ್ಲಿ ಈಗ ನಿಮ್ಮ ರ್ಯಾಂಕ್ ಬಂದುಬಿಟ್ಟು 60,000 ಇದೆ. ನೀವೊಂದು 10K, 11K, 12K, 10,000, 11,000, 12,000 ರ್ಯಾಂಕ್ ಯಾರ್ಯಾರಿಗೆ ಅಲೋಟ್ ಆಗಿತ್ತೋ ಅವ್ರಿಗೆ ಅಲೋಟ್ ಆಗಿರ್ತಕ್ಕಂಥ ಕಾಲೇಜಸ್ಗಳನ್ನೇನಾದರೂ ನಿಮ್ಮ ಒಂದು ಆಪ್ಷನ್ ಲಿಸ್ಟಲ್ಲಿ ಹಾಕ್ಕೊಂಡ್ರೆ ಅಫ್ಕೋರ್ಸ್ ನಿಮಗೆ ಸೀಟ್ ಅಂತೂ ಸಿಗೋದೇ ಇಲ್ಲ. ಯಾಕೆ ಅಂತಂದರೆ ನಿಮ್ಮ ರ್ಯಾಂಕ್ ತುಂಬ ಜಾಸ್ತಿ ಇದೆ. ಸೊ ಅಲ್ಲಿ ಚೆನ್ನಾಗಿರ್ತಕ್ಕಂಥ ರ್ಯಾಂಕಿಗೆ ಚೆನ್ನಾಗಿರೋ ಕಾಲೇಜಸ್ಗಳೆಲ್ಲ ಅಲೋಟ್ ಆಗಿರುತ್ತೆ. ಸೊ ನಿಮ್ಮದು ರ್ಯಾಂಕ್ ಸ್ವಲ್ಪ ಜಾಸ್ತಿ ಇರೋದು ಕಾರಣದಿಂದಾಗಿ ಸೊ ನೀವೇನು ಮಾಡಬೇಕಾಗಿರತ್ತೆ ಅಂತಂದರೆ, ನಿಮಗೆ ಸೀಟ್ ಬೇಕಂತಂದರೆ ನಿಮಗೆ ಅಂದರೆ ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜಸ್ಗಳು ಲಾಸ್ಟ್ ಇಯರಲ್ಲಿ ಅಲೌಟ್ ಆಗಿತ್ತೋ ಆ ಒಂದು ಕಾಲೇಜಸ್ಗಳನ್ನು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಸೊ ಅದ್ರ ಮೂಲಕ ನಿಮಗಂತೂ ಸೀಟ್ ಅನ್ನೋದು ಸಿಗುತ್ತೆ ನೀವು ಈ ಒಂದು ತಪ್ಪನ್ನು ಮಾಡಿದ್ರೆ. ಓಕೆನಾ. ಸೊ ನಿಮ್ಮದು 60K ರ್ಯಾಂಕ್ ಇದ್ದು 5K ರ್ಯಾಂಕಿಗೆ ಲಾಸ್ಟ್ ಇಯರ್ ಅಲೌಟ್ ಆಗಿರ್ತಕ್ಕಂಥ ಸೀಟ್ಸ್ಗಳನ್ನು ನೀವೇನಾದರೂ ಆಪ್ಷನ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಸೀಟ್ ಅನ್ನೋದು ಸಿಗೋದಿಲ್ಲ. ಸೊ ಆ ಕಾರಣದಿಂದಾಗಿ ಈ ತಪ್ಪನ್ನು ಯಾರೂ ಸಹ ಮಾಡೋದಕ್ಕೆ ಹೋಗಬೇಡಿ ಕೌನ್ಸ್ಲಿಂಗಲ್ಲಿ. ಇದು ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಓಕೆನಾ. ಸೊ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.